यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಾಳೆ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ. ಇಂದು ಶ್ರೀಮಠದಲ್ಲಿ 107ನೇ ಆವೃತ್ತಿಯ ದಿವ್ಯ ಪ್ರಬಂಧದ ಪಾರಾಯಣ ಪ್ರಾರಂಭ. ಶ್ರೀಗಳವರಿಗೆ ನವ ತಿರುಪತಿಗಳಲ್ಲಿ ಒಂದಾದ ರಟ್ಟೈ ತಿರುಪತಿಯ ದಿವ್ಯ ಪ್ರಸಾದ. ಇಂದಿನ ದಿವ್ಯ ದರ್ಶನದಲ್ಲಿ ಮಧುರಾಂತಕದ ದರ್ಶನ. ಈಗ ಸಮಾಚಾರದ ವಿವರಗಳು. ರಟ್ಟೈ ತಿರುಪತಿ ದಿವ್ಯ ದೇಶ ತಮಿಳುನಾಡಿನ ಆಳ್ವಾರ್ ತಿರುನಗರಿಯ ಸಮೀಪದಲ್ಲಿರುವ ನವ ತಿರುಪತಿಗಳಲ್ಲಿ ಒಂದು. ಇಲ್ಲಿ 2 ದೇವಸ್ಥಾನಗಳಿವೆ. ಒಂದು ದೇವಪಿರಾನ್ ಶ್ರೀನಿವಾಸ ದೇವರು, ಮತ್ತೊಂದು ಅರವಿಂದಲೋಚನ ಪೆರುಮಾಳ್. ಹಾಗಾಗಿ ಇದಕ್ಕೆ ರಟ್ಟೈ ತಿರುಪತಿ ಎಂದು ಹೆಸರು. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಜಿಯರ್ ಸ್ವಾಮಿಯವರು ಇಲ್ಲಿಯ ಮಹಾಪ್ರಸಾದವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. திருமாமகளிரும் தாயாம் மலிந்திருந்து வாழ்பொருநல் வடகரை வன் தொலைவில்லி மங்கலம் வடகரை வன் தொலைவில்லி மங்கலம் கருந்தடங்கண்ணி கை தொழுத அந்நாள் தொடங்கி இந்நாள் தோறும் இருந்திரில் அரவில் அரவிந்த லோச்சன என்றென்றே நைந்து இறங்குமே நைந்து இறங்குமே. ನಮ್ಮ ಪರಮ ಪೂಜ್ಯ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಅನುಗ್ರಹದಿಂದ ನಮ್ಮ ಶ್ರೀಮಠದಲ್ಲಿ ಕಳೆದ 11 ವರ್ಷಗಳಿಂದ ಪ್ರತಿನಿತ್ಯವೂ ನಡೆಯುತ್ತಿರುವ 4000 ದಿವ್ಯ ಪ್ರಬಂಧದ ಗೋಷ್ಠಿ ಪಾರಾಯಣವು ಇದುವರೆಗೆ 106 ಆವೃತ್ತಿಗಳನ್ನು ಪೂರ್ಣಗೊಳಿಸಿ ಇಂದು 107ನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಶ್ರೀಮಠದ ಶಿಷ್ಯರು, ಭಕ್ತರು, ಭಾಗವತ ಗೋಷ್ಠಿ ಹಾಗೂ ಆಂಡಾಳ್ ಗೋಷ್ಠಿಯವರು ಪ್ರತಿನಿತ್ಯ ತಪ್ಪದೆ ಶ್ರೀಮಠಕ್ಕೆ ಆಗಮಿಸಿ ಹಾಗೂ ಅನೇಕರು ಆನ್ಲೈನ್ನಲ್ಲಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಿದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಶ್ರೀ ಜಿಯರ್ ಸ್ವಾಮಿಯವರು ಎಲ್ಲರನ್ನೂ ಆಶೀರ್ವದಿಸಿದ್ದಾರೆ. அடியார்கள் வாழ அரங்கநகர் வாழ சடகோபன் தண்டமிழ் நூல் வாழ கடல் சூழ்ந்த மண்ணுலகம் வாழ மணவாழ மாமுனியே மாமுனியே இன்னும் ஒரு நூற்றாண்டிரும் இன்னும் ஒரு நூற்றாண்டிரும்
ಶ್ರೀಗಣಪುರದಲ್ಲಿ ಈಗ ನಡೆಯುತ್ತಿರುವ ಶ್ರೀ ಶೆಲ್ವಪಿಳ್ಳೆಯವರ ಕೋಡೈ ತಿರುನಾಳ್ ಉತ್ಸವದ 5ನೇ ದಿನದ ಉತ್ಸವ ನಿನ್ನೆ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ಕುಂಭಕೋಣಂನಲ್ಲಿ ಶ್ರೀ ಕೋಮಲವಲ್ಲಿ ತಾಯಾರವರ ಕಲ್ಯಾಣೋತ್ಸವದ ಕಾರ್ಯಕ್ರಮಗಳು ನಿನ್ನೆ ಸುಸಂಪನ್ನಗೊಂಡವು. ಅದರ ಪ್ರಯುಕ್ತ ಚಂದನ ಕಾಪು ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ದರ್ಶನ ಮಾಡೋಣ. ஆராவமுதே அடியேனுடலம் நின்பாலன்பாயே நீராயலைந்து கரையா உருக்குகின்ற நெடுமாலே சீராறு சென்னெல் கவரி வீசும் செழுநீர் திருக்குடந்தை ஏறாறு கோலம் திகழக் கிடந்தாய் கண்டேனெம்மானே. ಬಸವನಗುಡಿಯಲ್ಲಿರುವ ಪುತ್ತಿಗೆ ಮಠದಲ್ಲಿ ಶ್ರೀ ಗೋವರ್ಧನಗಿರಿಧಾರಿ ಕೃಷ್ಣನಿಗೆ ವಾರ್ಷಿಕ ಉತ್ಸವ ನಡೆಯಿತು. ಬನ್ನಿ, ಕೃಷ್ಣನನ್ನು ದರ್ಶಿಸಿ ಅವನ ಅನುಗ್ರಹ ಪಡೆಯೋಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ. ಈಗ ಒಂದು ಪುಟ್ಟ ವಿರಾಮ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುಮೂಲ ಶ್ರೀ ಮನವಾಳ ಮಾಮುನಿಗಳ ತಿರುನಕ್ಷತ್ರ. ಪಂಗುನಿ ಮಾಸದ ತಿರುಮೂಲ ನಕ್ಷತ್ರದ ಪ್ರಯುಕ್ತ ಹಲವಾರು ದೇವಸ್ಥಾನಗಳಲ್ಲಿ ನಿನ್ನೆ ಶ್ರೀ ಮನವಾಳ ಮಾಮುನಿಯವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಅಂತಹ ಒಂದು ದಿವ್ಯ ಸೇವೆಯನ್ನು ನಾವು ಈಗ ಮೇಲುಕೋಟೆಯ ಶ್ರೀ ಶೆಲ್ವಪಿಳ್ಳೆಯವರ ಸನ್ನಿಧಿಯಲ್ಲಿ ಕಾಣೋಣ. ಹಾಗೆಯೇ ತಮಿಳುನಾಡಿನ ಶ್ರೀರಂಗಂ ಸಮೀಪವಿರುವ ತಿರುವೆಳ್ಳರೈ ದಿವ್ಯ ದೇಶದಲ್ಲಿ ಹಾಗೂ ಮಾಯಾವರ ಸಮೀಪವಿರುವ ಸಿರುಪುಲಿಯೂರ್ ದಿವ್ಯ ದೇಶದಲ್ಲಿ ಬಹಳ ವೈಭವವಾಗಿ ಆಚರಿಸಲಾಯಿತು. ಈಗ ಆ ಎಲ್ಲ ಕ್ಷೇತ್ರಗಳ ದಿವ್ಯ ದರ್ಶನ ಮಾಡೋಣ. தேன் பயிலும் தாராண்யதிராசன் சேவடி மேல் தான் பரமபக்தி தலையெடுத்து மாந்தர்க்கு உணவாக ஆர்த்தியுடன் உன் தமிழ்கள் செய்தார்
மணவாள மாமுனிவன் வந்து வம்பவிழ்த்தார் வன்மை மணவாள மாமுனிவன் அம்புவியில் கால் பொருண்டவார்த்தையினால் உம்பர் தொழும் விண்ணுலகில் செல்ல விரைந்த திராசன் பதங்கள் நன்னியுரைத்தான் நமக்கு. ಶುಕ್ರವಾರದ ಪ್ರಯುಕ್ತ ನಾಳೆ ಸಂಜೆ ನಮ್ಮ ಶ್ರೀಮಠದ ಕುಟೀರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಧನ್ಯಾ ದಿನೇಶ್ ರುದ್ರಪಟ್ನಂ ಅವರಿಂದ ಗಾಯನ ಕಚೇರಿ ನಡೆಯಲಿದೆ. ಅವರಿಗೆ ವಿದ್ವಾನ್ ಜನಾರ್ದನ್ ಶ್ರೀನಾಥ್ ಅವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಪ್ರಹ್ಲಾದ್ ವರಾಹಸ್ವಾಮಿ ಅವರು ಮೃದಂಗದಲ್ಲಿ ಸಹಕರಿಸುತ್ತಾರೆ. ಈ ಕಾರ್ಯಕ್ರಮದ ನಂತರ ವಿಶೇಷವಾದ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ದಿವ್ಯ ದರ್ಶನ. ಮಧುರಾಂತಕಂ ಚೆನ್ನೈ ಸಮೀಪದಲ್ಲಿರುವ ಶ್ರೀ ವೈಷ್ಣವ ಅಭಿಮಾನ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ವಿಶಾಲವಾದ ದೇವಸ್ಥಾನವಿದೆ. ಶ್ರೀರಾಮನು ಕೋದಂಡಪಾಣಿಯಾಗಿ ಸೀತಾ ಲಕ್ಷ್ಮಣರೊಡಗೂಡಿ ದಿವ್ಯ ದರ್ಶನ ನೀಡುತ್ತಿದ್ದಾನೆ. ಈ ದೇವಸ್ಥಾನದಲ್ಲಿ ಆಳ್ವಾರ್ ಹಾಗೂ ಆಚಾರ್ಯರ ಸನ್ನಿಧಿಗಳು ಇವೆ. ಈ ಕ್ಷೇತ್ರದ ಬಗ್ಗೆ ಒಂದು ವಿಶೇಷ ಕಥೆ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೆರೆ ಇದೆ. ತುಂಬ ವಿಶಾಲವಾದ ಕೆರೆ ಅದು. ಮಳೆ ಬಂದು ನೀರು ತುಂಬಿದಾಗ ಪ್ರವಾಹದಲ್ಲಿ ಕೆರೆ ಒಡೆಯುವ ಅಪಾಯ ಉಂಟು. ಹಿಂದೆ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಈ ಮಧುರಾಂತಕದಲ್ಲಿ ಭಾರೀ ಮಳೆ ಬೀಳುತ್ತಿದ್ದಾಗ ಅಲ್ಲೇ ವಾಸಿಸುತ್ತಿದ್ದ. ಮಳೆಯ ತೀವ್ರತೆ ಜಾಸ್ತಿಯಾದಾಗ ಆ ಕಲೆಕ್ಟರ್ ಊರಿನ ಜನರನ್ನು ಕರೆದು, ನಿಮ್ಮ ರಾಮ ಇದ್ದರೆ ಈಗ ಈ ಕೆರೆ ತುಂಬಿ ಒಡೆದು ಹೋಗುವ ಸಂದರ್ಭದಲ್ಲಿ ಅವನು ಅದನ್ನು ತಡೆದರೆ ನಾನು ನಂಬಿ ಇಲ್ಲಿ ಸೀತಾಮಾತೆಗೆ ಒಂದು ಸನ್ನಿಧಿಯನ್ನು ಕಟ್ಟಿಸುತ್ತೇನೆ ಎಂದನು. ಅಂದು ರಾತ್ರಿ ಅಸಾಧ್ಯ ಮಳೆ ಬಂತು. ಆಗ ಒಂದು ವಿಸ್ಮಯದ ಸಂಗತಿ ನಡೆಯಿತು. ಆ ಕಲೆಕ್ಟರ್ ಪರೀಕ್ಷೆಗಾಗಿ ಕೆರೆ ಬಳಿ ಹೋದಾಗ ಧನುರ್ಧಾರಿಗಳಾದ ಇಬ್ಬರು ಬಾಲಕರು ಕೆರೆಯ ಬಳಿ ಏನೋ ಕೆಲಸ ಮಾಡುತ್ತಿರುವುದನ್ನು ಗಮನಿಸಿದನು. ಹತ್ತಿರ ಹೋಗಿ ನೋಡಿದಾಗ ಅವರು ಆ ಕೋಡಿಯನ್ನು ರಕ್ಷಿಸುತ್ತಿರುವುದು ಗೋಚರಿಸಿತು. ಆಗ ಆ ಕಲೆಕ್ಟರಿಗೆ ನಂಬಿಕೆ ಉಂಟಾಗಿ ಸಂತುಷ್ಟನಾಗಿ ಅಲ್ಲಿ ಸೀತಾಮಾತೆಗೆ ಒಂದು ಸನ್ನಿಧಿಯನ್ನು ಕಟ್ಟಿಸಿದನು. ಅಂದಿನಿಂದ ರಾಮನಿಗೆ ಏರಿಕಾತ ರಾಮನ್ ಎಂದು ಹೆಸರಾಯಿತು. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಆಚಾರ್ಯ ರಾಮಾನುಜರಿಗೆ ಅವರ ಗುರುಗಳಲ್ಲಿ ಒಬ್ಬರಾದ ಪೆರಿಯನಂಬಿ ಅವರಿಂದ ಇಲ್ಲಿಯೇ ಪಂಚಸಂಸ್ಕಾರ ನಡೆಯಿತು. ಈಗಲೂ ನಾವು ಆ ಪ್ರಾಕಾರದಲ್ಲಿರುವ ವಕುಳ ಮರ ಹಾಗೂ ಶ್ರೀರಾಮಾನುಜರು ಕುಳಿತ ಸ್ಥಳ, ರಾಮಾನುಜರಿಗೆ ಪಂಚಸಂಸ್ಕಾರವನ್ನು ಮಾಡಿದ ಶಂಖಚಕ್ರಗಳನ್ನು ಇಂದೂ ನೋಡಬಹುದು. ಇಲ್ಲಿ ಶ್ರೀರಾಮಾನುಜರಿಗೆ ಮತ್ತು ಪೆರಿಯನಂಬಿಯವರಿಗೆ ಪ್ರತ್ಯೇಕ ಸನ್ನಿಧಿ ಇದೆ. ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಶ್ರೀರಾಮಾನುಜರು ಬಿಳಿಯ ವಸ್ತ್ರ ಧರಿಸಿ ದರ್ಶನ ನೀಡುತ್ತಿದ್ದಾರೆ. ಹಾಗಾಗಿ ಎಲ್ಲ ಶ್ರೀ ವೈಷ್ಣವರು ಅವಶ್ಯವಾಗಿ ಭೇಟಿ ನೀಡಬೇಕಾದ ದಿವ್ಯ ಕ್ಷೇತ್ರವಿದು. ಬನ್ನಿ ಈಗ ಆ ಕ್ಷೇತ್ರದ ದರ್ಶನ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ
सार्वभौमाय मङ्गलम्। जय जय रामानुजा, 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 जय जय रामानुजा। ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಊವೆ ಗೋಮಠಂ ಶ್ರೀ ಪರಾಶರ ಭಟ್ಟರ್ ಸ್ವಾಮಿಯವರಿಂದ ರಾಮಾನುಜನು ತಂದಾದಿಯ 56ನೇ ಪಾಶುರದಿಂದ 60ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಪೂರ್ವಾಷಾಢ, ಉಪರಿ ಉತ್ತರಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.